ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ವರದಿ ಎಫ್ಎಸ್ಎಲ್ಗೆ ರವಾನೆ ಆಗಿದೆ. ಈಗ ಮರಣೋತ್ತರ ಪರೀಕ್ಷೆ ಏನ್ ನಡೆಸಿದ್ರು ಆ ವರದಿ ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಎಫ್ಎಸ್ಎಲ್ಗೆ ವರದಿ ರವಾನೆ ಮಾಡಿದ್ದಾರೆ ತನಿಖಾಧಿಕಾರಿಗಳು. ಸೊ ಮತ್ತಷ್ಟು ಮಾಹಿತಿ ಸಿಗುವಂತಹ ಸಾಧ್ಯತೆಗಳು ಇದೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿರುವುದಾಗಿ ವರದಿಯಲ್ಲಿ ಹೇಳಲಾಗ್ತಾ ಇದೆ. ವರದಿ ಏನು ಹೇಳ್ತಾ ಇದೆ ಅಂತ ನೋಡಿದ್ರೆ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಮೇಲೆ ಹಲ್ಲೆಯಾಗಿ ಮೂಳೆಗಳು ಮುರಿದಿದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯಲ್ಲಿ ಈ ಎಲ್ಲಾ ಅಂಶಗಳು ಕೂಡ ಬಯಲಾಗ್ತಾ ಇದೆ. ನೋಡಿ ಎಷ್ಟು ಟಾರ್ಚರ್ ಅನ್ನ ಕೊಟ್ಟು ಆತನನ್ನ ಹತ್ಯೆ ಮಾಡಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ಈ ಒಂದು ಕೃತ್ಯ ನಡೆದಿರುವಂತದ್ದು. ರೇಣುಕಾಸ್ವಾಮಿಗೆ ಯಾವ ರೀತಿಯಾಗಿ ಟಾರ್ಚರ್ ಕೊಟ್ಟು ಯಾವ ದೇಹದಲ್ಲಿ ಯಾವ ಅಂಗಗಳಿಗೆ ಪೆಟ್ಟಾಗಿದೆ, ಯಾತಕ್ಕಾಗಿ ಸಾವನ್ನಪ್ಪಿದ್ದಾನೆ, ಕರೆಂಟ್ ಶಾಕ್ ಕೊಟ್ಟಿರುವಂತದ್ದು ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿರುವುದರಿಂದಾಗಿ ಆತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ವರದಿಯಲ್ಲಿ ಹೇಳಲಾಗ್ತಾ ಇದೆ. ಇನ್ನ ಜೊತೆಗೆ ಹಲ್ಲೆಯ ಸಂದರ್ಭದಲ್ಲಿ ಮೂಳೆಗಳು ಕೂಡ ಮುರಿದೋಗಿದೆ ಆತನ ದೇಹದಲ್ಲಿ ಅನ್ನುವಂತಹ ಮಾಹಿತಿ ಈಗ ವರದಿಯಲ್ಲಿ ಲಭ್ಯವಾಗಿರುವಂತದ್ದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಎಫ್ಎಸ್ಎಲ್ ವರದಿಯ ಒಂದು ಪ್ರತಿಯನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಮರಣೋತ್ತರ ಪರೀಕ್ಷೆಯ ವರದಿ ಈಗ ಎಫ್ಎಸ್ಎಲ್ಗೆ ರವಾನೆ ಕೂಡ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯಲ್ಲಿ ಸಾಕಷ್ಟು ಅಂಶಗಳು ಈಗ ಬಯಲಾಗ್ತಾ ಇರುವಂತದ್ದು. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಈಗ ಲೈವ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಈಗ ಎಫ್ಎಸ್ಎಲ್ಗೆ ಈ ವರದಿಯನ್ನ ಕೂಡ ಸಬ್ಮಿಟ್ ಮಾಡಲಾಗ್ತಾ ಇದೆ. ಜೊತೆಗೆ ಪಾರ್ಟಿಯನ್ನ ಕೂಡ ಮಾಡಿದ್ರಂತೆ. ನಿನ್ನೆ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಈಗ ತನಿಖೆ ಚುರುಕುಗೊಳ್ತಾ ಇದ್ದಂತೆ ಮತ್ತಷ್ಟು ಅಂಶಗಳು ಬಯಲಾಗ್ತಾ ಇದೆ. ಪಾರ್ಟಿ ಮಾಡಿದ್ದಾರೆ, ಅದು 2 ಗ್ಯಾಂಗ್ಗಳಾಗಿ. ಇನ್ನು ಏನೆಲ್ಲ ಅಂಶಗಳು ಸಿಗ್ತಾ ಇದೆ, ಇನ್ನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಅರವಿಂದ್? ಎಸ್ ಮಾನಸ, ಖಂಡಿತ ಈ ಒಂದು ರೇಣುಕಾಸ್ವಾಮಿ ಕೊಲೆ ಹತ್ಯೆ ಪ್ರಕರಣ ಏನು ಭೀಕರವಾಗಿ ಕೊಲೆ ಮಾಡಿರ್ತಾರೆ. ಚಿತ್ರದುರ್ಗದಿಂದ ಆತನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದು ಕಾರ್ ಶೆಡ್ನಲ್ಲಿ ಆತನನ್ನು ಹಿಂಸಿಸಿ ಕೊಲೆ ಮಾಡಿರ್ತಾರೆ. ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಬೆಳವಣಿಗೆಯತ್ತ ಸಾಗ್ತಾ ಇದೆ. ಸುಮಾರು 10 ಕಡೆ ಈ ಒಂದು ಮರ್ಜರ್ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಗಿರಿನಗರದಲ್ಲಿ ಪ್ರದೋಷ್ ಅವರ ಮನೆಯಲ್ಲಿ ಕೂಡ ಒಂದು ಮರ್ಜರ್ನ ನಡೆಸ್ತಾರೆ. ಇದೇ ರೀತಿ RR ನಗರದಲ್ಲಾಗಿರ್ಬೋದು, ಪವಿತ್ರ ಮನೆ ಆಗಿರ್ಬೋದು, ಕಾರ್ ಶೆಡ್ ಆಗಿರ್ಬೋದು, ಇನ್ನಿತರ ಜಾಗಗಳಲ್ಲಿ ಸಾಕ್ಷಿಗಳನ್ನ ಕಲೆ ಹಾಕುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಸದ್ಯ ಈಗ ಎಫ್ಎಸ್ಎಲ್ ಒಂದು ವರದಿಗಾಗಿ ಕಾಯ್ತಾ ಇದ್ದಾರೆ ಪೊಲೀಸ್ನವರು ಅಂತ ಹೇಳ್ಬೋದು. ಅದಲ್ಲದೆ ಈಗ ಹಲವು ಕಡೆಯ ಸಾಕ್ಷಿಗಳನ್ನ ದಾಖಲಿಸ್ತಾ ಇದ್ದಾರೆ. ಮೆಟಲ್ ಡಿಟೆಕ್ಟರ್ನಿಂದ ಒಂದು ಕರೆಂಟ್ ಶಾಕ್ನ ನೀಡಿ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದ್ದಾರೆ ಅನ್ನುವಂಥ ಅಂಶ ಕೂಡ ಬರ್ತಾ ಇದೆ. ಜೊತೆಗೆ ದರ್ಶನ್ ಅವರು ಈ ಒಂದು ಪ್ರಕರಣದಲ್ಲಿ ಭೇಟಿಯಾದಂತಹ ಅವರಿಗೆ ಈ ಒಂದು ಪ್ರಕರಣದಲ್ಲಿ ಇದ್ದಂತಹ ಈ ಎಲ್ಲ ಸಹಚರರು ಮೊಟ್ಟ ಮೊದಲ ಬಾರಿಗೆ ಅವರಿಗೆ ಪರಿಚಯ ಆಗಿರುವಂಥದ್ದು. ಹೊರತುಪಡಿಸಿ ಲಕ್ಷ್ಮಣ್ ಹಾಗೂ ನಾಗರಾಜ್ ಅವರನ್ನ ಹೊರತುಪಡಿಸಿ ಮಿಕ್ಕವರೆಲ್ಲರೂ ಕೂಡ ಅವರಿಗೆ ಮೊದಲ ಬಾರಿಗೆ ಭೇಟಿಯಾಗಿರುವಂಥವ್ರು. ಇದರಲ್ಲಿ ಕಾರ್ತಿಕ್ ಅನ್ನುವಂಥ ವ್ಯಕ್ತಿ ಏನಿದ್ದಾರೆ, ಆ ಕಾರ್ತಿಕ್ ಈ ಹಿಂದೆ 2023ರಲ್ಲಿ ಕೂಡ ಆತ ನವೀನ್ ಎನ್ನುವರ ಮೇಲೆ ಹಲ್ಲೆ ಮಾಡಿ ಒಂದು ಕೇಸ್ನಲ್ಲಿ ಒಂದು ಜೈಲಿಗೆ ಹೋಗಿ ವಾಪಸ್ ಬೇಲ್ ತೆಗೆದುಕೊಂಡು ವಾಪಸ್ ಬಂದು ಮತ್ತೆ ಈ ಒಂದು ಪ್ರಕರಣ, ಈ ಒಂದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ಬೋದು. ಈ ರೀತಿಯಾದಂತೆ ರೌಡಿಸಮ್ನ ಹಿನ್ನೆಲೆ ಇರುವಂತಹ ವ್ಯಕ್ತಿಗಳು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ರೇಣುಕಾಸ್ವಾಮಿ ಅವರ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಈಗ ಪೊಲೀಸ್ನವರು ಸುಮಾರು 10 ಜನ DCP ವೆಸ್ಟ್ ಗಿರೀಶ್ ಅವರು ಸೇರಿದಂತೆ ಸುಮಾರು 10 ಜನ ಸ್ಪೆಷಲೈಸ್ಡ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಈ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈ ಎಲ್ಲ ಒಂದು ಸಾಕ್ಷ್ಯಾಧಾರಗಳನ್ನ, ಒಂದು ರೇಣುಕಾಸ್ವಾಮಿ ಅವರ ಒಂದು ರಕ್ತದ ಕಲೆಗಳಾಗಿರ್ಬೋದು, ಹಾಗೆ ಕೂದಲುಗಳಾಗಿರ್ಬೋದು, ಆ ಕಾರ್ನಲ್ಲಿ ಇರತಕ್ಕಂಥದ್ದು, ಗಿರಿನಗರದ ಮನೆ ಏನು ಪ್ರದೋಷ್ ಮನೆ ಇರುತ್ತೆ ಅಲ್ಲಿ CCTV ಫುಟೇಜ್ ಆಗಿರ್ಬೋದು, ಇನ್ನು ಪಬ್ ಆಗಿರ್ಬೋದು, ಕಾರ್ ಶೆಡ್ ಆಗಿರ್ಬೋದು, ಹಲವು ಕಡೆಯ CCTV ಫುಟೇಜು, ಹಾಗೆ ಮೊಬೈಲ್ನ ಒಂದು ಡಂಪ್ ಆಗಿರ್ಬೋದು, ಟವರ್ ಲೊಕೇಶನ್ ಡಂಪ್ ಆಗಿರ್ಬೋದು, ಇನ್ನೂ ಹಲವು ಕಡೆಗಳ ಒಂದು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇದಲ್ಲದೆ ಈಗ ಏನು ರಾಘವೇಂದ್ರ ಹಾಗೂ ರೇಣುಕಾಸ್ವಾಮಿಯವರ ಮೊಬೈಲ್ಗಳನ್ನು ಒಂದು ಸುಮ್ನಳ್ಳಿ ಮೋರಿನಲ್ಲಿ ಎಸೆದಿರ್ತಾರೆ ಪ್ರದೋಷ್ ಅವರು, ಆ ಒಂದು ಮೊಬೈಲ್ಗಳನ್ನ ಕೂಡ ಈಗ ಒಂದು ಹುಡುಕಿ ಕೊಡಿ ಅಂತ ಅಗ್ನಿಶಾಮಕ ದಳದವರಿಗೆ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿರುವಂಥದ್ದು. ಸದ್ಯ ಎಲ್ಲ ರೀತಿಯಾದಂಥ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಈ ಒಂದು ಪ್ರಕರಣಕ್ಕೆ ಸುಖಾಂತ್ಯ ಹಾಡಲು ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಈ ಒಂದು ತನಿಖೆಯನ್ನ ನಿಷ್ಠೆಯಿಂದ ನಿಭಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಾನಸ, ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.